ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ನಮಾಮಿ ಶನೇಶ್ವರಂ. ಬನ್ನಿ, ಇವತ್ತಿನ ಈ ಒಂದು ಕುಂಭರಾಶಿಯ ಬಗ್ಗೆ ನಾವು ಏನೆಲ್ಲ ಶುಭ ಫಲಗಳು ಇದೆ ಅಂತ ನಾವು ನೋಡ್ತಾ ಹೋಗೋಣ. ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ ಕುಂಭರಾಶಿಯ ಅಧಿಪತಿ ನಿಮ್ಮೆಲ್ಲರಿಗೂ ಕೂಡ ಈಗಾಗಲೇ ಗೊತ್ತಾಗಿದೆ ಅಲ್ವಾ? ಗೊತ್ತೇ ಇದೆ. ನ್ಯಾಯ ದೇವತೆಯಾದ ಈ ಶನಿ ಭಗವಾನರು ಎಷ್ಟೇ ಈ ಒಂದು ತುಂಬಾ ಏನಪ್ಪ ನಾವು ಇಷ್ಟೊಂದು ಕಷ್ಟ ಇದೀವಿ, ಇಷ್ಟೊಂದು ಕಷ್ಟದಲ್ಲಿದ್ದೀವಿ, ಎಲ್ಲರೂ ನೋಡಿ ನಮ್ಗಿನ್ನ ಚಿಕ್ಕವರೆಲ್ಲ ಇಷ್ಟು ಬೇಗ ಶ್ರೀಮಂತರಾಗೋದ್ರು, ಇಷ್ಟು ಬೇಗ ಐಷಾರಾಮಿ ಜೀವನ ಮಾಡ್ಲಿಕ್ಕೆ ಶುರು ಮಾಡವ್ರೆ, ನಾವು ಮಾತ್ರ ಇದೇ ಸ್ಥಾನದಲ್ಲಿ ಇದೀವಿ ಅಂತ ನೀವು ಶನಿ ಬಗ್ಗೆ ನೀವು ಏನೆಲ್ಲ ಮಾತಾಡ್ಕೊಂಡಿರ್ತೀರ. ಹಾಗಾಗಿ ನಿಮ್ಗೆ ನ್ಯಾಯ ಕೊಡೋದು ತಡವಾಗಿರಬಹುದು, ಆದಷ್ಟು ಬೇಗನೆ ನ್ಯಾಯ ಕೊಡಲಿದ್ದಾರೆ. ಈ ಜೂನ್ ತಿಂಗಳಿಂದ ತುಂಬಾನೇ ಶುಭ ಫಲಗಳು ನಿಮ್ಗೆ. ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿದಾಗ ನಮಗೆ ಕೇವಲ ಯುದ್ಧಗಳು, ಈ ರಾಜರ ಕಥೆಗಳು ಮಾತ್ರ ಸಿಗುವುದಿಲ್ಲ. ಅದರ ಜೊತೆಗೆ ಇಡೀ ಮಾನವ ಕುಲದ ಆಲೋಚನಾ ಶೈಲಿಯಲ್ಲೇ ಈ ಬದಲಾಯಿಸಿದ, ಇಂದಿಗೂ ವಿಜ್ಞಾನಿಗಳನ್ನು ಬೆರಗುಗೊಳಿಸುವಂತಹ ಅದ್ಭುತ ರಹಸ್ಯಗಳು ಮತ್ತು ಆವಿಷ್ಕಾರಗಳು ನಮ್ಮ ಕಣ್ಮುಂದೆ ಬರುತ್ತೆ. ನಾವು ಇವತ್ತು ಬದುಕುತ್ತಿರುವ ಈ ಒಂದು ಆಧುನಿಕ ಜಗತ್ತಿಗೆ ಅಡಿಪಾಯ ಹಾಕಿದ್ದು ಯಾರು? ನೂರಾರು ವರ್ಷಗಳ ಹಿಂದಿನ ಆ ತಂತ್ರಜ್ಞಾನಗಳು ಇಂದಿನ ತಂತ್ರಜ್ಞಾನಕ್ಕಿಂತಲೂ ಹೆಚ್ಚು ಮುಂದುವರಿದಿದೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತಾ ಹೋದರೆ ನಮಗೆ ಸಿಗುವ ಸತ್ಯಗಳು ನಿಜಕ್ಕೂ ರೋಮಾಂಚನಕಾರಿಯಾಗಿವೆ. ನಾವು ಈ ದಿನ ಚರ್ಚೆ ಮಾಡುತ್ತಿರುವುದು ಕೇವಲ ಒಂದು ಸಾಮಾನ್ಯ ವಿಷಯದ ಬಗ್ಗೆ ಅಲ್ಲ. ಶತಮಾನಗಳ ಕಾಲ ಯಾರಿಗೂ ತಿಳಿಯದಂಗೆ ಮರೆಯಾಗಿದ್ದ, ಅದೇ ಇಡೀ ಜಗತ್ತಿನ ದಿಕ್ಕನ್ನೇ ಬದಲಾಯಿಸುವ ಶಕ್ತಿ ಹೊಂದಿದ್ದ ಆ ಒಂದು ಮಹಾನ್ ರಹಸ್ಯದ ಸಂಪೂರ್ಣ ಆಳವಾದ ಇತಿಹಾಸವನ್ನು ನಾವು ಇಂದು ಸಂಪೂರ್ಣವಾಗಿ ಅನಾವರಣ ಮಾಡಲಿದ್ದೇವೆ. ಇದು ನಿಮ್ಮ ಆಲೋಚನಾ ಶೈಲಿಯನ್ನೇ ಸಂಪೂರ್ಣವಾಗಿ ಬದಲಾಯಿಸಲಿದೆ. ಈ ಕಥೆಯ ನಿಜವಾದ ಆಳವನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ನಾವು ಮೊದಲು ಆ ಕಾಲದ ಸಾಮಾಜಿಕ ಮತ್ತು ಭೌತಿಕ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೋಬೇಕು. ಆ ದಿನಗಳಲ್ಲಿ ತಂತ್ರಜ್ಞಾನ ಅಥವಾ ಮಾಹಿತಿ ಇಂದಿನಂತೆ ಈ ಒಂದೇ ಕ್ಲಿಕ್ನಲ್ಲಿ ಲಭ್ಯವಿರಲಿಲ್ಲ. ಈ ಜ್ಞಾನ ಎನ್ನುವುದು ಕೇವಲ ಕೆಲವು ಜನರ ಕೈಯಲ್ಲಿ ರಹಸ್ಯವಾಗಿ ಉಳಿದಿತ್ತು. ಅಂತಹ ಪರಿಸ್ಥಿತಿಯಲ್ಲಿ ಪ್ರಕೃತಿಯ ನಿಯಮಗಳನ್ನು ಮೀರಿ ವಿಜ್ಞಾನದ ಹೊಸ ಮೈಲಿಗಲ್ಲನ್ನು ಸ್ಥಾಪಿಸುವುದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಕುಂಭರಾಶಿಯವರ ಜೀವನದಲ್ಲಿ ಜೂನ್ ತಿಂಗಳ ಈ 3 ದಿನಗಳು ಕೇವಲ ಸಾಧಾರಣ ದಿನಗಳಲ್ಲ. ಈ ಜೂನ್ 6ರ ಮುಂಜಾನೆ ಜಗತ್ತಿಗೆ ಸೂರ್ಯದೇವನು ಬೆಳಕನ್ನು ನೀಡುವ ಹೊತ್ತಿಗೆ ನಿಮ್ಮ ರಾಶ್ಯಾಧಿಪತಿಯಾದ ಶನಿದೇವರ ಆಶೀರ್ವಾದ ಹಾಗೂ ಗ್ರಹಗಳ ಸಂಚಾರವು ಒಂದು ಅಭೂತಪೂರ್ವ ಬದಲಾವಣೆಗೆ ಮುನ್ನುಡಿ ಬರೆಯಲಿದೆ. ಈ ಕಳೆದ ಹಲವು ತಿಂಗಳುಗಳಿಂದ ಅಥವಾ ವರ್ಷಗಳಿಂದ ನಿಮ್ಮ ಮನಸ್ಸನ್ನು ನಿರಂತರವಾಗಿ ಕಾಡುತ್ತಿದ್ದ ಈ ನಾನಾ ರೀತಿಯ ಗೊಂದಲಗಳು, ಆರ್ಥಿಕ ಸಂಕಷ್ಟಗಳು, ಉದ್ಯೋಗ ರಂಗದಲ್ಲಿ ಎದುರಾಗುತ್ತಿದ್ದ ನಿಗೂಢ ಅಡೆತಡೆಗಳು ಮತ್ತು ಭವಿಷ್ಯದ ಬಗೆಗಿನ ಅತಿಯಾದ ಆತಂಕಗಳಿಗೆ ಈಗ ಈ ತಾರ್ಕಿಕ ಅಂತ್ಯ ಸಿಗುವ ಕಾಲ ಸನಿಹವಾಗಿದೆ. ಗ್ರಹಗಳ ಪ್ರಸ್ತುತ ಸ್ಥಿತಿಯು ಅತ್ಯಂತ ಸಕ್ರಿಯವಾಗಿದ್ದು, ಮುಂಜಾನೆಯ ಈ 3 ಗಂಟೆಗಳ ಅವಧಿಯಲ್ಲಿ ಬ್ರಹ್ಮಾಂಡದ ಶಕ್ತಿಯು ನಿಮ್ಮ ಪರವಾಗಿ ಕೆಲಸ ಮಾಡಲು ಆರಂಭಿಸುತ್ತಿದೆ. ಈ ಸಮಯದಲ್ಲಿ ನಿಮ್ಮ ಸುತ್ತಮುತ್ತ ನಡೆಯುವ ಪ್ರತಿಯೊಂದು ಘಟನೆಯು ಅತ್ಯಂತ ಮಹತ್ವದ್ದಾಗಿದ್ದು, ಅವುಗಳನ್ನು ಸೂಕ್ಷ್ಮವಾಗಿ ಗಮನಿಸುವುದು ನಿಮ್ಮ ಆದ್ಯ ಕರ್ತವ್ಯವಾಗಿದೆ. ಯಾವಾಗಲೂ ದೊಡ್ಡ ಬದಲಾವಣೆಗಳು ಅಥವಾ ಈ ಸಕಾರಾತ್ಮಕ ಪರಿವರ್ತನೆಗಳು ಭಾರೀ ಸದ್ದಿನೊಂದಿಗೆ ಬರುವುದಿಲ್ಲ. ಅವು ಅತ್ಯಂತ ನಿಶ್ಶಬ್ದವಾಗಿ ಮಂದಗತಿಯ ಹೆಜ್ಜೆಗಳನ್ನಿಡುತ್ತಾ ನಮ್ಮ ಜೀವನವನ್ನು ಪ್ರವೇಶಿಸುತ್ತವೆ. ನನ್ನ ಕಷ್ಟಗಳು ಯಾವಾಗ ತೀರುತ್ತೆ, ನನ್ನ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಮತ್ತು ಗೌರವ ಸಮಾಜದಲ್ಲಿ ಯಾವಾಗ ಸಿಗುತ್ತೆ ಎಂದು ನೀವು ನಿರಂತರವಾಗಿ ಪ್ರಶ್ನೆ ಮಾಡಿಕೊಳ್ಳುತ್ತಿದ್ರೆ, ಈ ಜೂನ್ 6ರ ಮುಂಜಾನೆಯ ಆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ನೀಡಲು ಸಿದ್ಧವಾಗುತ್ತಿದೆ. ಎಷ್ಟೇ ಸವಾಲುಗಳು ಎದುರಾದರೂ ಧೃತಿಗೆಡದೆ ನಿರಾಸೆಯ ಕತ್ತಲೆಯಲ್ಲೂ ಸತತವಾಗಿ ಪ್ರಯತ್ನ ಮುಂದುವರೆಸಿದ ಈ ಕುಂಭರಾಶಿಯ ಈ ಶ್ರೀಮಂತ ವ್ಯಕ್ತಿಗಳಿಗೆ ಈ ದಿನ ಹೊಸ ಆಶಾಕಿರಣ ಮೂಡಿಸಲಿದೆ. ಈ ಮುಂಜಾನೆಯ ಅವಧಿಯಲ್ಲಿ ನಿಮಗೆ ಅಪರಿಚಿತ ಮೂಲಗಳಿಂದ ಅಥವಾ ಸಂಪೂರ್ಣವಾಗಿ ಅಪರಿಚಿತ ವ್ಯಕ್ತಿಯ ಕಡೆಯಿಂದ ಒಂದು ವಿಶೇಷವಾದ ಮಾಹಿತಿ ಅಥವಾ ಸಂದೇಶ ಸಿಗುವ ಸಾಧ್ಯತೆ ದಟ್ಟವಾಗಿದೆ. ಇದು ಕೇವಲ ಒಂದು ಸಾಧಾರಣ ಸುದ್ದಿಯಾಗಿರದೆ
ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ಯಾವುದೋ ಒಂದು ಪ್ರಮುಖ ಕೆಲಸಕ್ಕೆ ಚಾಲನೆ ನೀಡುವಂತಹ ಅದ್ಭುತ ಅವಕಾಶವಾಗಿದೆ. ಈ ಹೊಸ ಜವಾಬ್ದಾರಿಗಳು ಅಥವಾ ಹೊಸ ಉದ್ಯೋಗದ ಆಫರ್ಗಳು ಹುಡುಕಿಕೊಂಡು ಬರಬಹುದು. ಈ ಹೊಸ ಹೂಡಿಕೆದಾರರು ಅಥವಾ ವ್ಯವಹಾರವನ್ನು ವಿಸ್ತರಿಸಲು ತಕ್ಕ ಮಾರ್ಗಗಳು ಗೋಚರಿಸಲಿದೆ. ಎಲ್ಲೋ ಸಿಲುಕಿಕೊಂಡಿದ್ದ ಹಣ, ಬರಬೇಕಾಗಿದ್ದ ಬಾಕಿ ವಸೂಲಾತಿ ಅಥವಾ ಸಾಲದ ಸುಳಿಯಿಂದ ಮುಕ್ತಿ ಪಡೆಯಲು ಬೇಕಾದ ಈ ಧನ ಸಹಾಯವು ಅನಿರೀಕ್ಷಿತವಾಗಿ ಒದಗಿ ಬರಲಿದೆ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಮತ್ತು ಸಮಾಜದಲ್ಲಿನ ಈ ಬಲವನ್ನು ದುಪ್ಪಟ್ಟುಗೊಳಿಸುತ್ತೆ. ಈ ಅವಧಿಯಲ್ಲಿ ಸಾಮಾನ್ಯ ದಿನಗಳಿಗಿಂತ ನಿಮ್ಮ ಆಂತರಿಕ ಆಲೋಚನಾ ಶಕ್ತಿ ಹಾಗೂ ಅಂತಃಪ್ರಜ್ಞೆ ಅತ್ಯಂತ ತೀಕ್ಷ್ಣವಾಗಿರಲಿದೆ. ನಿಮ್ಮ ಮನಸ್ಸು ಯಾವುದೋ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಸಾಗಲು ನಿಮಗೆ ಪ್ರೇರಣೆ ನೀಡಿದರೆ ಅದನ್ನು ದೈವ ಸಂಕೇತವೆಂದು ಭಾವಿಸಿ ಮುನ್ನಡೆಯಿರಿ. ಆದರೆ ಇದೇ ಸಮಯದಲ್ಲಿ ನೀವು ಒಂದು ಅತ್ಯಂತ ಪ್ರಮುಖವಾದ ಎಚ್ಚರಿಕೆಯನ್ನು ವಹಿಸಬೇಕು. ನಿಮ್ಮ ನಾಲಿಗೆ ಹಾಗೂ ಮಾತಿನ ಮೇಲೆ ಸಂಪೂರ್ಣ ನಿಯಂತ್ರಣವಿರಲಿ. ಕೆಲವೊಮ್ಮೆ ಅತ್ಯುತ್ತಮ ಅದೃಷ್ಟವು ನಮ್ಮ ಮನೆ ಬಾಗಿಲಿಗೆ ಬಂದಾಗಲೂ ನಮ್ಮ ಅಹಂಕಾರದ ಮಾತುಗಳು ಅಥವಾ ಅನಗತ್ಯ ವಾದ ವಿವಾದಗಳಿಂದಾಗಿ ಅದು ನಮ್ಮಿಂದ ದೂರ ಸರಿದುಬಿಡುತ್ತೆ. ಆದ್ದರಿಂದ ಯಾರೊಂದಿಗೂ ನೀವು ವ್ಯರ್ಥ ಜಗಳಕ್ಕೆ ಇಳಿಯದೆ ಪ್ರತಿಯೊಂದು ನಿರ್ಧಾರವನ್ನು ಅತ್ಯಂತ ಶಾಂತ ಚಿತ್ತದಿಂದ ತೆಗೆದುಕೊಳ್ಳಿ. ಮುಂಜಾನೆಯ ಆರಂಭಿಕ ಸಂಕೇತಗಳ ನಂತರ ಈ ಜೂನ್ 6ರ ಈ ಒಂದು ದ್ವಿತೀಯ ಪ್ರಹರವು ಅತ್ಯಂತ ತೀವ್ರವಾದ ಗ್ರಹಗತಿಗಳ ಬದಲಾವಣೆಗೆ ಸಾಕ್ಷಿಯಾಗಲಿದೆ. ಜೂನ್ 6ರ ಬೆಳಗ್ಗೆ 9ರಿಂದ ಮಧ್ಯಾಹ್ನ 12ರವರೆಗಿನ ಈ 3 ಗಂಟೆಗಳ ಕಾಲಾವಧಿ ಕೇವಲ ದಿನನಿತ್ಯದ ಸಾಧಾರಣ ಕೆಲಸಗಳಲ್ಲಿ ಕಳೆದು ಹೋಗುವ ಸಮಯವಲ್ಲ. ಇದು ನಿಮ್ಮ ಅದೃಷ್ಟದ ಬಾಗಿಲುಗಳು ಒಂದೊಂದಾಗಿ ತೆರೆದುಕೊಳ್ಳುವ ಸಮಯ. ಈ ಅವಧಿಯಲ್ಲಿ ನೀವು ತೆಗೆದುಕೊಳ್ಳುವ ಸಣ್ಣ ನಿರ್ಧಾರಗಳು ಸಹ ನಿಮ್ಮ ಮುಂಬರುವ ದಿನಗಳ ಹಣೆಬರಹವನ್ನು ಮತ್ತು ಆರ್ಥಿಕ ಸ್ಥಿತಿಯನ್ನು ನಿರ್ಣಯಿಸುವ ಶಕ್ತಿಯನ್ನು ಹೊಂದಿದೆ. ಈ ಪ್ರಥಮ ಪ್ರಹರದಲ್ಲಿ ಬ್ರಹ್ಮಾಂಡವು ನಿಮಗೆ ಕೇವಲ ಈ ಸುಳಿವುಗಳನ್ನು ನೀಡಿದ್ದರೆ, ಈ ದ್ವಿತೀಯ ಪ್ರಹರದಲ್ಲಿ ಈ ಸುಳಿವುಗಳನ್ನು ಮತ್ತು ಸಣ್ಣ ಸಣ್ಣ ಅವಕಾಶಗಳನ್ನು ಪ್ರತ್ಯಕ್ಷವಾಗಿ ಹಸ್ತಾಂತರಿಸಲು ಪ್ರಕೃತಿಯು ಸನ್ನದ್ಧವಾಗುತ್ತಿದೆ. ದ್ವಂದ್ವ ಮಾರ್ಗಗಳ ಸವಾಲು ಮತ್ತು ವಿವೇಚನೆಯ ಒಂದು ಆಯ್ಕೆ. ಈ ಕಾಲಾವಧಿಯಲ್ಲಿ ಕುಂಭರಾಶಿಯವರ ಮುಂದೆ ಪ್ರಕೃತಿಯು 2 ವಿಭಿನ್ನವಾದ ದಾರಿಗಳನ್ನು ತಂದಿಡಲಿದೆ. ಇದು ಅತ್ಯಂತ ಸರಳವಾಗಿ, ಸುಲಭವಾಗಿ ಮತ್ತು ನಿಮಗೆ ಮೊದಲೇ ಪರಿಚಿತ ಇರುವಂತೆ ಗೋಚರಿಸುತ್ತೆ. ಆದರೆ ನೆನಪಿಡಿ, ಈ ಒಂದು ಸುಲಭದ ಹಾದಿಯಲ್ಲಿ ಸಿಗುವ ಲಾಭಗಳು ಅತ್ಯಂತ ತಾತ್ಕಾಲಿಕ ಮತ್ತು ಸೀಮಿತವಾಗಿರುತ್ತೆ. ಈ ಹಾದಿಯ ಆರಂಭದಲ್ಲಿ ಸ್ವಲ್ಪ ಕಷ್ಟಕರವಾಗಿ, ಸವಾಲುಗಳಿಂದ ಕೂಡಿರುವಂತೆ ಮತ್ತು ಹೆಚ್ಚಿನ ಜವಾಬ್ದಾರಿಯನ್ನು ಬೇಡುವಂತೆ ಕಾಣಬಹುದು. ಆದರೆ ನಿಮ್ಮ ಅಂತರಂಗದ ಧೈರ್ಯವನ್ನು ಒಟ್ಟುಗೂಡಿಸಿ ಈ ದಾರಿಯನ್ನು ನೀವು ಆಯ್ದುಕೊಂಡರೆ ಭವಿಷ್ಯದಲ್ಲಿ ಇದು ನಿಮ್ಮನ್ನು ಅತ್ಯುನ್ನತ ಯಶಸ್ಸಿನ ಶಿಖರಕ್ಕೆ ಕೊಂಡೊಯ್ಯುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಯಾವುದೇ ವ್ಯಕ್ತಿ ಅಥವಾ ಸನ್ನಿವೇಶದ ಒತ್ತಡಕ್ಕೆ ಮಣಿದು ತರಾತುರಿಯಲ್ಲಿ ಅಥವಾ ಆತುರದಲ್ಲಿ ಯಾವುದೇ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. 10 ಬಾರಿ ಯೋಚಿಸದೆ ಆಳವಿಲ್ಲದ ಬಾವಿಗೆ ಜಿಗಿಯುವುದಕ್ಕಿಂತ ವಿವೇಚನೆಯಿಂದ ಯೋಚಿಸಿ ಇಡುವ ಒಂದು ಹೆಜ್ಜೆ 100 ಪಟ್ಟು ಶ್ರೇಷ್ಠವಾದದ್ದು. ಗ್ರಹಗಳ ಪ್ರಸ್ತುತ ದಿಶೆಯು ಒಂದು ರೋಚಕ ಸತ್ಯವನ್ನು ಬಹಿರಂಗಪಡಿಸುತ್ತಿದೆ. ಈ ಸಮಯದಲ್ಲಿ ನಿಮ್ಮ ಸುತ್ತಮುತ್ತಲಿನ ಸಾಮಾಜಿಕ ವಲಯದಲ್ಲಿ ಅಥವಾ ಈ ಉದ್ಯೋಗ ರಂಗದಲ್ಲಿ ಕೆಲವು ಪ್ರಭಾವಿ ವ್ಯಕ್ತಿಗಳು ನಿಮ್ಮ ಮೇಲೊಂದು ಕಣ್ಣು ಇಟ್ಟಿರುತ್ತಾರೆ. ಅವರು ನಿಮ್ಮ ಈ ಒಂದು ಕಾರ್ಯಕ್ಷಮತೆ, ನಿಮ್ಮ ಪ್ರಾಮಾಣಿಕತೆ ಮತ್ತು ನಿಮ್ಮಲ್ಲಿರುವ ಅದ್ಭುತ ಕೌಶಲ್ಯಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾರೆ. ಅವರು ನಿಮ್ಮ ಎದುರಿಗೆ ಬಂದು ನೇರವಾಗಿ ನಿಮ್ಮನ್ನು ಹೊಗಳದೇ ಇರಬಹುದು, ಆದರೆ ನಿಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ಅವರು ಅಳೆಯುತ್ತಿರುತ್ತಾರೆ. ಆದ್ದರಿಂದ ನಿಮ್ಮ ಕೈಯಲ್ಲಿರುವ ಪ್ರಸ್ತುತ ಈ ಕೆಲಸ ಸಣ್ಣದಿರಲಿ ಅಥವಾ ದೊಡ್ಡದಿರಲಿ, ಅದನ್ನು ಸಂಪೂರ್ಣ ನಿಷ್ಠೆ ಹಾಗೂ ದೈವಭಕ್ತಿಯಿಂದ ಪೂರ್ಣಗೊಳಿಸಿ. ಕುಂಭರಾಶಿಯವರಲ್ಲಿ ಒಂದು ಸಣ್ಣ ನಕಾರಾತ್ಮಕ ಅಭ್ಯಾಸವಿದೆ. ಹಲವು ಬಾರಿ ಅತ್ಯಂತ ಉತ್ಸಾಹದಿಂದ ಈ ದೊಡ್ಡ ಯೋಜನೆಗಳನ್ನು ಆರಂಭಿಸಿ ಯಾವುದೋ ಸಣ್ಣ ವಿಘ್ನ ಬಂದ ತಕ್ಷಣ ಅದನ್ನು ಅರ್ಧಕ್ಕೆ ಕೈಬಿಟ್ಟು ಬಿಡುತ್ತೀರಿ. ಬ್ರಹ್ಮಾಂಡವು ಇಂದು ನಿಮಗೆ ಸ್ಪಷ್ಟ ಸಂಕೇತ ನೀಡುತ್ತಿದೆ. ಈ ಹಿಂದೆ ನೀವು ನಿಲ್ಲಿಸಬೇಕಿದ್ದ ಈ ಒಂದು ಹಳೆಯ ಯೋಜನೆಗಳನ್ನು, ಹಳೆಯ ಈ ಒಂದು ವ್ಯವಹಾರದ ಆಲೋಚನೆಗಳನ್ನು ಧೂಳು ಕೆಡವಿ ಮತ್ತೆ ಕೈಗೆತ್ತಿಕೊಳ್ಳಿ. ಅವುಗಳಲ್ಲಿ ಅಡಗಿರುವ ಒಂದು ಸಣ್ಣ ಕಿಡಿಯೇ ನಿಮ್ಮ ಭವಿಷ್ಯದ ಯಶಸ್ಸಿನ ಮಹಾದ್ವಾರವನ್ನು ತೆರೆಯಲಿದೆ.
ಇದೇ ವೇಳೆ ಶನಿದೇವರು ಕಟು ಆಜ್ಞೆಯೊಂದನ್ನು ನೀವು ಪಾಲಿಸಲೇಬೇಕು. ನಿಮ್ಮ ಭವಿಷ್ಯದ ಯೋಜನೆಗಳನ್ನು, ಆರ್ಥಿಕ ರಹಸ್ಯಗಳನ್ನು ಹಾಗೂ ಅತಿ ದೊಡ್ಡ ಕನಸುಗಳನ್ನು ಎಲ್ಲರ ಎದುರು ಹಂಚಿಕೊಳ್ಳುತ್ತಾ ಹೋಗಬೇಡಿ. ಕೆಲವು ಆಲೋಚನೆಗಳು ಮತ್ತು ನಿರ್ಧಾರಗಳು ಕೇವಲ ನಿಮ್ಮ ಮತ್ತು ಆ ಭಗವಂತನ ನಡುವೆ ಮಾತ್ರ ಗೌಪ್ಯವಾಗಿರಬೇಕು. ಕೆಲಸವು ಸಂಪೂರ್ಣವಾಗಿ ಮುಗಿದು ಜಗತ್ತಿಗೆ ಕಾಣಿಸುವವರೆಗೂ ಅದರ ಬಗ್ಗೆ ಮೌನವಾಗಿರುವುದೇ ನಿಮಗಿರುವ ಏಕೈಕ ರಕ್ಷಾ ಕವಚ. ಬೆಳಗ್ಗೆ 9 ರಿಂದ 12 ನಡುವಿನ ಅವಧಿಯಲ್ಲಿ ಸಂಪೂರ್ಣ ಹೊಸ ಮುಖದೊಂದಿಗೆ ಅಪರಿಚಿತ ವ್ಯಕ್ತಿಯೊಬ್ಬರು ನಿಮ್ಮ ಜೀವನ ಪ್ರವೇಶಿಸುವ ಯೋಗವಿದೆ. ಈ ಭೇಟಿಯು ಕೇವಲ ಸಾಧಾರಣ ಎನಿಸಿದರೂ ಮುಂಬರುವ ದಿನಗಳಲ್ಲಿ ಈ ವ್ಯಕ್ತಿಯು ನಿಮ್ಮ ಉದ್ಯೋಗ ಅಥವಾ ಆರ್ಥಿಕ ಪ್ರಗತಿಗೆ ದೊಡ್ಡ ಸೇತುವೆಯಾಗಲಿದ್ದಾರೆ. ಆದ್ದರಿಂದ ಯಾರೊಂದಿಗೂ ಈ ಉದ್ಧಟತನದಿಂದ ವರ್ತಿಸದೆ ಪ್ರತಿಯೊಂದು ಸಂಭಾಷಣೆಯನ್ನು ಸೌಜನ್ಯದಿಂದ ನಡೆಸಿ. ಆರ್ಥಿಕ ರಂಗದಲ್ಲಿ ತಕ್ಷಣಕ್ಕೆ ದೊಡ್ಡ ದುಡ್ಡು ಕೈಗೆ ಬರದಿದ್ದರೂ ಭವಿಷ್ಯದಲ್ಲಿ ಕೋಟ್ಯಾಂತರ ರೂಪಾಯಿ ತಂದುಕೊಡಬಲ್ಲ ಅದ್ಭುತ ಆಲೋಚನೆಯೊಂದು ನಿಮ್ಮ ಮನಸ್ಸಿನಲ್ಲಿ ಮಿಂಚಿನಂತೆ ಮೂಡಲಿದೆ. ಉದ್ಯೋಗಸ್ಥರಿಗೆ ಕಚೇರಿಯಲ್ಲಿ ಹೊಸ ಗಾಳಿ ಬೀಸಿದಂತಾಗಿ ನಿರಾಳತೆ ಸಿಗಲಿದೆ. ವ್ಯಾಪಾರಿಗಳಿಗೆ ಹೊಸ ಮಾರುಕಟ್ಟೆಯ ರಹಸ್ಯಗಳು ತಿಳಿಯಲಿವೆ. ಯಾವುದೇ ಫಲಿತಾಂಶ ತಡವಾಗುತ್ತಿದ್ದರೆ ನಿರಾಶರಾಗಬೇಡಿ, ಏಕೆಂದರೆ ಭಗವಂತನು ತಡವಾಗಿ ಕೊಡುವ ವಸ್ತು ಯಾವಾಗಲೂ ಅತ್ಯುತ್ತಮವಾಗಿಯೇ ಇರುತ್ತೆ. ಈ ಪರದೆಯ ರಹಸ್ಯಗಳ ಅನಾವರಣ ಮತ್ತು ಮನೋಬಲದ ಒಂದು ವೃದ್ಧಿ. ಈ ಪ್ರಹರ ಮುಗಿಯುವ ಮುನ್ನ ನಿಮ್ಮ ಜೀವನದ ಹಿನ್ನೆಲೆಯಲ್ಲಿ, ಅಂದರೆ ಪರದೆಯ ಹಿಂದೆ ನಡೆಯುತ್ತಿದ್ದ ಕೆಲವು ನಿಗೂಢ ಸತ್ಯಗಳು ನಿಮ್ಮ ಕಣ್ಣೆದುರು ಅನಾವರಣಗೊಳ್ಳಲಿವೆ. ಅದು ನಿಮ್ಮನ್ನು ಬೆನ್ನ ಹಿಂದೆ ವಿರೋಧಿಸುವವರ ನಿಜ ಬಣ್ಣವಾಗಿರಬಹುದು ಅಥವಾ ಈ ಒಂದು ಶತ್ರುಗಳ ಕುತಂತ್ರದ ಅರಿವಾಗಿರಬಹುದು. ಕಣ್ಣು ಮತ್ತು ಕಿವಿಗಳನ್ನು ತೆರೆದಿಡಿ, ಏಕೆಂದರೆ ಈ ಜ್ಞಾನವು ನಿಮ್ಮನ್ನು ಮುಂದಿನ ಅನಾಹುತಗಳಿಂದ ರಕ್ಷಿಸುತ್ತೆ. ಈ ಕಳೆದ ಕೆಲವು ದಿನಗಳಿಂದ ಮಾನಸಿಕವಾಗಿ ಜರ್ಜರಿತರಾಗಿದ್ದ, ಆತ್ಮವಿಶ್ವಾಸ ಕಳೆದುಕೊಂಡಿದ್ದ ಕುಂಭರಾಶಿಯವರಿಗೆ ಈ ಮಧ್ಯಾಹ್ನದ ಸಮಯವು ಅದ್ಭುತ ಆಂತರಿಕ ಶಕ್ತಿಯನ್ನು ನೀಡಲಿದೆ. ಪರಿಸ್ಥಿತಿಗಳು ಮತ್ತು ಇಡೀ ಸನ್ನಿವೇಶವು ನಿಧಾನವಾಗಿ ನಿಮ್ಮ ಮುಷ್ಟಿಗೆ, ನಿಮ್ಮ ನಿಯಂತ್ರಣಕ್ಕೆ ಬರುತ್ತಿರುವ ಸ್ಪಷ್ಟ ಅನುಭವ ನಿಮಗಾಗಲಿದೆ. ನೆನಪಿಡಿ, ವಿಧಿಬರಹ ಬದಲಾಗುವ ಮುನ್ನ ಮೊದಲು ಮನುಷ್ಯನ ಆಲೋಚನಾ ಶೈಲಿ ಬದಲಾಗುತ್ತೆ. ಆ ಆಲೋಚನಾ ಕ್ರಾಂತಿ ಇಂದು ನಿಮ್ಮಲ್ಲಿ ಆರಂಭವಾಗಲಿದೆ. ಕುಂಭರಾಶಿಯವರೇ, ಜೂನ್ 6ರ ಈ ಒಂದು 3ನೇ ಪ್ರಹರವು ನಿಮ್ಮ ದಿನದ ಅತ್ಯಂತ ಮಹತ್ವದ ಘಟ್ಟವಾಗಿದೆ. ಮುಂಜಾನೆಯ ಅವಧಿಯಲ್ಲಿ ಕೇವಲ ಆಲೋಚನೆಗಳು, ಸುಳಿವುಗಳು ಮತ್ತು ಮಾನಸಿಕ ಅಲೆಗಳ ರೂಪದಲ್ಲಿದ್ದ ಗ್ರಹಗಳ ಶಕ್ತಿಯು ಮಧ್ಯಾಹ್ನ 12 ಗಂಟೆಯಾಗುತ್ತಿದ್ದಂತೆ ನಿಮ್ಮ ಭೌತಿಕ ಜಗತ್ತಿನಲ್ಲಿ ಪ್ರತ್ಯಕ್ಷ ಘಟನೆಗಳಾಗಿ ರೂಪಾಂತರಗೊಳ್ಳಲು ಆರಂಭಿಸುತ್ತವೆ. ಈ ಮಧ್ಯಾಹ್ನ 12 ರಿಂದ ಸಂಜೆ 3ರವರೆಗಿನ ಈ ಸಮಯವು ನಿಮ್ಮ ಭವಿಷ್ಯದ ದಿಕ್ಕನ್ನು ಬದಲಾಯಿಸಬಲ್ಲ ಶಕ್ತಿಯನ್ನು ಒಡಲಲ್ಲಿಟ್ಟುಕೊಂಡಿದೆ. ಈ ಅವಧಿಯಲ್ಲಿ ಸೂರ್ಯದೇವನು ಆಕಾಶದ ಮಧ್ಯಭಾಗದಲ್ಲಿ ಪ್ರಖರನಾಗಿ ಬೆಳಗುವಂತೆ ನಿಮ್ಮ ಬುದ್ಧಿಶಕ್ತಿಯೂ ಸಹ ತುತ್ತ ತುದಿಯನ್ನು ತಲುಪುತ್ತೆ. ದೀರ್ಘಕಾಲದಿಂದ ನಿಮ್ಮನ್ನು ಕಾಡುತ್ತಿದ್ದ, ಎಷ್ಟು ತಲೆ ಕೆಡಿಸಿಕೊಂಡರೂ ಅರ್ಥವಾಗದಿದ್ದ ಜಟಿಲವಾದ ಸಮಸ್ಯೆಗಳಿಗೆ ಅನಿರೀಕ್ಷಿತವಾಗಿ ಅತ್ಯಂತ ಸರಳವಾದ ಪರಿಹಾರಗಳು ಗೋಚರಿಸಲಿವೆ. ಈ 3 ಗಂಟೆಗಳ ಅವಧಿಯಲ್ಲಿ ನಿಮ್ಮ ಸುತ್ತಮುತ್ತಲಿರುವ ಕೆಲವು ವ್ಯಕ್ತಿಗಳ ನಿಜವಾದ ಬಣ್ಣ ಮತ್ತು ಸ್ವಭಾವಗಳು ನಿಮ್ಮ ಕಣ್ಣೆದುರು ಅತ್ಯಂತ ಸ್ಪಷ್ಟವಾಗಿ ಅನಾವರಣಗೊಳ್ಳಲಿದೆ. ನಿಮ್ಮ ಹಿತೈಷಿಗಳು ಯಾರು ಮತ್ತು ನಿಮ್ಮ ಬೆನ್ನ ಹಿಂದೆ ಕುತಂತ್ರ ನಡೆಸುತ್ತಿರುವ ಕಪಟ ನಾಟಕಧಾರಿಗಳು ಯಾರು ಎಂಬುದು ಯಾವುದೇ ಶ್ರಮವಿಲ್ಲದೆ ನಿಮಗೆ ಅರ್ಥವಾಗಲಿದೆ. ಈ ಹಿಂದೆ ನಿಮ್ಮ ಕಣ್ಣು ಮರೆಸಿದ್ದ ಮಂಜಿನ ಕವಿತೆ ಸರಿದು ಪ್ರತಿಯೊಂದು ಪರಿಸ್ಥಿತಿಯೂ ಹಾಲಿನಂತೆ ಸ್ವಚ್ಛವಾಗಿ ಕಾಣಿಸಲು ಆರಂಭಿಸುತ್ತೆ. ಬ್ರಹ್ಮಾಂಡದ ಶನಿಯು ನಿಮಗೆ ನೀಡುತ್ತಿರುವ ಸಂದೇಶವೇನೆಂದರೆ, ಈ ಸಮಯದಲ್ಲಿ ನಿಮ್ಮ ಮೊಬೈಲಿಗೆ ಬರುವ ಒಂದು ಸಾಮಾನ್ಯ ಕರೆ, ಒಂದು ಸಣ್ಣ ಸಂದೇಶ ಅಥವಾ ದಾರಿಯಲ್ಲಿ ಸಿಗುವ ಒಬ್ಬ ಅಪರಿಚಿತ ವ್ಯಕ್ತಿಯ ಮಾತುಗಳನ್ನು ಕೇವಲ ಕಾಕತಾಳೀಯ ಎಂದು ನಿರ್ಲಕ್ಷಿಸಬೇಡಿ. ಆ ಪ್ರತಿಯೊಂದು ಸಣ್ಣ ಘಟನೆಯೂ ಸಹ ನಿಮ್ಮ ಮುಂದಿನ ಆರ್ಥಿಕ, ಕರ್ಮ ಮತ್ತು ಕೌಟುಂಬಿಕ ಬೆಳವಣಿಗೆಗೆ ಬ್ರಹ್ಮಾಂಡವು ಇಟ್ಟಿರುವ ಈ ರಹಸ್ಯದ ಮೆಟ್ಟಿಲುಗಳು. ಮಧ್ಯಾಹ್ನ 12 ಗಂಟೆ ದಾಟುತ್ತಿದ್ದಂತೆ ನಿಮ್ಮ ದೇಹ ಮತ್ತು ಮನಸ್ಸಿನಲ್ಲಿ ಒಂದು
ಅಪೂರ್ವವಾದ ಧೈರ್ಯ ಹಾಗೂ ಆಂತರಿಕ ಹಠ ಜಾಗೃತಗೊಳ್ಳುತ್ತೆ. ಈ ಕೆಲಸ ನನ್ನಿಂದ ಸಾಧ್ಯವೇ, ನಾನು ಇದನ್ನು ಮಾಡಲು ಹೋದರೆ ಸಮಾಜ ಏನಂದುಕೊಂಡಿತೋ ಎಂಬ ಕೀಳರಿಮೆಯಿಂದ ನರಳಿ ಇಷ್ಟು ದಿನ ಮೊದಲ ಹೆಜ್ಜೆಯನ್ನಿಡಲು ಹಿಂಜರಿಯುತ್ತಿದ್ದ ನೀವು ಇಂದು ಆ ಎಲ್ಲ ಬೇಲಿಗಳನ್ನು ಮುರಿದು ಮುನ್ನಡೆಯಲು ಸಿದ್ಧರಾಗುತ್ತೀರಿ. ನಿಮ್ಮ ಅಂತರಂಗದ ದೇವತಾ ಧ್ವನಿಯು ಮುಂದೆ ಹೆಜ್ಜೆ ಇಡು, ಜಯ ನಿನ್ನದೇ ಎಂದು ಗಟ್ಟಿಯಾಗಿ ಸಾರುತ್ತೆ. ಸ್ವಂತ ಉದ್ಯೋಗ ಅಥವಾ ಸಣ್ಣ ಬಿಸ್ನೆಸ್ ಆರಂಭಿಸಬೇಕು ಎಂದು ಯೋಚಿಸುತ್ತಿರುವ ಈ ಕುಂಭರಾಶಿಯವರಿಗೆ ಯೋಜನೆಗಳನ್ನು ಸಿದ್ಧಪಡಿಸಿಕೊಳ್ಳಲು ಇದು ಒಂದು ಸುವರ್ಣ ಕಾಲ. ನೆನಪಿಡಿ, ಜಗತ್ತಿನಲ್ಲಿ ಅವಕಾಶಗಳು ಎಲ್ಲರಿಗೂ ಸಿಗುವುದಿಲ್ಲ. ಯಾರು ಸದಾ ಜಾಗೃತರಾಗಿ ಭಗವಂತನ ಸಂಕೇತಗಳಿಗಾಗಿ ಕಾಯುತ್ತಿರುತ್ತಾರೋ ಅವರ ಕೈಯನ್ನು ಮಾತ್ರ ಯಶಸ್ಸು ಹಿಡಿಯುತ್ತೆ. ಈ ಒಂದು ತೃತೀಯ ಪ್ರಹರದಲ್ಲಿ ಕುಂಭರಾಶಿಯವರ ಜಾತಕದಲ್ಲಿ ಒಂದು ಅಪರೂಪದ ಒಂದು ಪೂರ್ವ ಪುಣ್ಯ ಯೋಗ ಅಥವಾ ಹಳೆಯ ಕರ್ಮಗಳ ಫಲದ ಯೋಗವು ಸಕ್ರಿಯಗೊಳ್ಳುತ್ತಿದೆ. ಇದರ ಪ್ರಭಾವದಿಂದಾಗಿ ನೀವು ಈ ಹಿಂದೆ ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದ ಅಥವಾ ಇನ್ನು ಸಾಕು ಎಂದು ಕೈಬಿಟ್ಟಿದ್ದ ಈ ಒಂದು ಹಳೆಯ ಅದ್ಭುತ ಅವಕಾಶವು ಮತ್ತೆ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಅಥವಾ ಈ ಹಿಂದೆ ನಿಮ್ಮಿಂದ ದೂರವಾಗಿದ್ದ ಪ್ರಭಾವಿ ಹಳೆಯ ಸ್ನೇಹಿತರೊಬ್ಬರು ನಿಮ್ಮ ಸಂಪರ್ಕಕ್ಕೆ ಬಂದು ನಿಮ್ಮ ಹಿಂದಿನ ಕಷ್ಟಗಳಿಗೆ ಹೆಗಲು ನೀಡಲು ಸಿದ್ಧರಾಗುತ್ತಾರೆ. ಈ ಬಾರಿ ಪರಿಸ್ಥಿತಿಗಳು ಮತ್ತು ಗ್ರಹಗಳ ಬಲ ನಿಮ್ಮ ಪರವಾಗಿರುವುದರಿಂದ ಈ ಒಂದು ಹಳೆಯ ಸಂಪರ್ಕವನ್ನು ಅಥವಾ ಅವಕಾಶವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಹೊಸ ದೃಷ್ಟಿಕೋನದಿಂದ ಅದನ್ನು ಸ್ವಾಗತಿಸಿ. ಮಧ್ಯಾಹ್ನದ ಈ ಒಂದು ಸಮಯವು ನಿಮ್ಮ ಸಮಾಜದಲ್ಲಿನ ಗೌರವ, ಕೀರ್ತಿ ಮತ್ತು ಪ್ರತಿಷ್ಠೆಯನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ನಿಮ್ಮ ಕಚೇರಿಯಲ್ಲಿ, ಸಾರ್ವಜನಿಕ ವಲಯದಲ್ಲಿ ಅಥವಾ ನಿಮ್ಮ ಕುಟುಂಬದಲ್ಲಿ ನೀವು ಆಡುವ ಮಾತುಗಳಿಗೆ ವಿಶೇಷವಾದ ತೂಕ ಬರಲಿದೆ. ನೀವು ನೀಡುವ ಸಲಹೆಗಳನ್ನು ಹಿರಿಯರು ಮತ್ತು ಮೇಲಾಧಿಕಾರಿಗಳು ಅತ್ಯಂತ ಆಸಕ್ತಿಯಿಂದ ಆಲಿಸಿ ಅವುಗಳನ್ನು ಗೌರವಿಸುತ್ತಾರೆ. ವಿಶೇಷವಾಗಿ ಕುಂಭರಾಶಿಯ ಯುವಕ ಯುವತಿಯರು ಯಾರು ಈ ಒಂದು ಕಲೆ, ಸಾಹಿತ್ಯ, ಸಂಗೀತ, ಬರಹ, ತಂತ್ರಜ್ಞಾನ ಅಥವಾ ಯಾವುದೇ ರೀತಿಯ ಈ ಸೃಜನಶೀಲ ರಂಗಗಳಲ್ಲಿ ತೊಡಗಿಸಿಕೊಂಡಿದ್ದಾರೋ ಅವರಿಗೆ ಹೊಸ ಆಲೋಚನೆಗಳ ಹೊನಲು ಅರಿಯಲಿದೆ. ಈ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಮೂಡುವ ಕಲ್ಪನೆಯನ್ನು ತಕ್ಷಣವೇ ಒಂದು ಕಾಗದದ ಮೇಲೆ ಅಥವಾ ಈ ಮೊಬೈಲ್ನಲ್ಲೋ ಬರೆದಿಟ್ಟುಕೊಳ್ಳಿ. ಏಕೆಂದರೆ ಮುಂಬರುವ ದಿನಗಳಲ್ಲಿ ಅದೇ ಕಲ್ಪನೆಯು ಸಮಾಜದಲ್ಲಿ ನಿಮಗೆ ದೊಡ್ಡ ಗುರುತನ್ನು ತಂದುಕೊಡಲಿದೆ. ಮಧ್ಯಾಹ್ನ 12ರಿಂದ 3ರ ನಡುವೆ ನಿಮ್ಮ ಪ್ರಕೃತಿಯ ಕಡೆಯಿಂದ ಕೆಲವು ನಿಗೂಢ ಸಂಕೇತಗಳು ನಿರಂತರವಾಗಿ ನಿಮಗೆ ಕಾಣಸಿಗಬಹುದು. ಅಂದರೆ ಉದಾಹರಣೆಗೆ ಒಂದು ನಿರ್ದಿಷ್ಟದ ಸಂಖ್ಯೆ, ದೇವರ ನಾಮಸ್ಮರಣೆ ಶಬ್ದಗಳು ಅಥವಾ ಧನಾತ್ಮಕ ಕಾಕತಾಳೀಯ ಘಟನೆಗಳು ಪದೇ ಪದೇ ನಿಮ್ಮ ಗಮನಕ್ಕೆ ಬರಬಹುದು. ಇವುಗಳನ್ನು ಸಾಧಾರಣ ಭ್ರಮೆ ಎಂದು ತಳ್ಳಿಹಾಕಬೇಡಿ. ನೀವು ಸರಿಯಾದ ಹಾದಿಯಲ್ಲಿದ್ದೀರಿ ಮತ್ತು ನಿಮ್ಮನ್ನು ರಕ್ಷಿಸಲು ದೈವಿಕ ಶಕ್ತಿಗಳು ನಿಮ್ಮ ಜೊತೆಗಿವೆ ಎಂಬುದಕ್ಕೆ ಬ್ರಹ್ಮಾಂಡವು ನೀಡುತ್ತಿರುವ ಗ್ಯಾರಂಟಿ ಇದಾಗಿದೆ. ಕುಟುಂಬದ ದೃಷ್ಟಿಯಿಂದ ನೋಡೋದಾದರೆ ಮನೆಯಲ್ಲಿ ಹಿರಿಯರ ಅಥವಾ ಸಂಗಾತಿಯ ಮಾತುಗಳಿಗೆ ಹೆಚ್ಚಿನ ಮನ್ನಣೆ ನೀಡಿ. ಅವರು ಆಡುವ ಕೆಲವು ಸಾಧಾರಣ ಮಾತುಗಳಲ್ಲೇ ನಿಮ್ಮ ದೊಡ್ಡ ಸಮಸ್ಯೆಗೆ ಪರಿಹಾರ ಅಡಗಿದೆ. ಇಲ್ಲಿದೆ ಜೂನ್ 6ರ ಮೊದಲ 3 ಒಂದು ಪ್ರಹರಗಳ ಅಂದರೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗಿನ ಮಹಾಕಾಲಜ್ಞಾನದ ವಿವರಣೆ ಮುಕ್ತಾಯಗೊಂಡಿದೆ. ಅತ್ಯಂತ ರೋಚಕ ಮತ್ತು ಮಹತ್ವದ ತಿರುವನ್ನು ಪಡೆಯಲಿದ್ದು ಸಂಜೆ 3 ಗಂಟೆಯ ನಂತರದ ನಕ್ಷತ್ರಗಳ ನಡೆ ಹಾಗೂ ಜೂನ್ 7ರ ಮತ್ತು 8ರಂದು ಸಂಭವಿಸಲಿರುವ ಮಹಾರಾಜಯೋಗದ ವಿವರಗಳು ಸಿಗಲಿವೆ. ಈ ಒಂದು ಕುಂಭರಾಶಿಯವರ ಜಾತಕದಲ್ಲಿ ಒಂದು ಅಪರೂಪದ ಈ ಗುಪ್ತ ಧನಯೋಗ ಅಥವಾ ಅನಿರೀಕ್ಷಿತ ಧನಾಗಮನದ ಯೋಗವು ಸಕ್ರಿಯಗೊಳ್ಳುತ್ತಿದೆ. ದೀರ್ಘಕಾಲದಿಂದ ಕೋರ್ಟ್ ಕಚೇರಿಗಳಲ್ಲಿ ಸಿಲುಕಿಕೊಂಡಿದ್ದ ಪಿತ್ರಾರ್ಜಿತ ಆಸ್ತಿಯ ವಿವಾದಗಳು ತಾವಾಗಿಯೇ ಒಪ್ಪಂದದ ಮೂಲಕ ಬಗೆಹರಿದು ನಿಮಗೆ ಬರಬೇಕಾದ ದೊಡ್ಡ ಪಾಲು ನಿಮ್ಮ ಕೈ ಸೇರುತ್ತೆ. ಈ ಹಿಂದೆ ನೀವು ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದ ಸಣ್ಣ ಹೂಡಿಕೆಗಳು, ವಿಮೆಗಳು ಅಥವಾ ಷೇರು ಮಾರುಕಟ್ಟೆಯ ಬಾಂಡ್ಗಳು ಇಂದು ನಿಮಗೆ ಭಾರೀ ಪ್ರಮಾಣದ ಲಾಭಾಂಶವನ್ನು ತಂದುಕೊಡಲಿದೆ. ವ್ಯಾಪಾರದಲ್ಲಿ ಯಾರೂ ನಿರೀಕ್ಷಿಸದ ಒಂದು ದೊಡ್ಡ ಆರ್ಡರ್ ಅಥವಾ ಒಪ್ಪಂದವು ನಿಮ್ಮದಾಗಲಿದ್ದು ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಇಡೀ ವರ್ಷಕ್ಕೆ ಸರಿಪಡಿಸಲಿದೆ. ಆದಷ್ಟು ಎಚ್ಚರವಾಗಿರಿ. ಆದಷ್ಟು ಈ ಶುಭ ಶನಿವಾರದಂದು ನೀವು ಈ ಒಂದು ಕೆಲಸವನ್ನು ಮಾಡಲೇಬೇಕು ಗೌಪ್ಯವಾಗಿ. ಏನಪ್ಪಾ ಅಂದರೆ ಆದಷ್ಟು ಈ ಜೋಡಿ ದೀಪಗಳನ್ನು ನೀವು ತೆಗೆದುಕೊಂಡು ಈ ಅಶ್ವತ್ಥ ಮರದ ಕೆಳಗಡೆ ಈ ಸಾಸಿವೆ ಎಣ್ಣೆಯನ್ನ ಉಪಯೋಗಿಸಿಕೊಂಡು ಈ ದೀಪವನ್ನ ಹಚ್ಚಿ ಬನ್ನಿ. ಹಚ್ಚಬೇಕಾದ್ರೆ ನೀವು ಓಂ ನಮೋ ಭಗವತಿ ವಾಸುದೇವಾಯ ನಮಃ ಅನ್ನೋ ಮಂತ್ರವನ್ನ ಜಪಿಸಿ ನಿಮ್ದು ಏನ್ ಕಷ್ಟ ಇದೆ, ಈ ಆರ್ಥಿಕ ವೃದ್ಧಿಗೋ ಇಲ್ಲ ಅಂದ್ರೆ
ಈ ಆರೋಗ್ಯದ ದೃಷ್ಟಿದೋ ನಿಮ್ಗೆ ಏನ್ ಸಮಸ್ಯೆ ಇದೆ ಅದನ್ನ ಹೇಳ್ಕೊಂಡು ಈ ದೀಪವನ್ನ ಹಚ್ಚಿ ಬನ್ನಿ. ಮತ್ತೆ ಈ ಗಿಡದ ಬುಡಕ್ಕೆ ನೀವು ಆದಷ್ಟು ಈ ಬೆಲ್ಲ ಮತ್ತು ನೀರನ್ನ ಹಾಕಿ. ಬೆಲ್ಲ ಮತ್ತು ಈ ನೀರನ್ನ ಹಾಕಿದಾಗ ಈ ಬೆಲ್ಲದಷ್ಟೇ ಸಿಹಿ ಆಗುತ್ತೆ ನಿಮ್ಮ ಜೀವನ ಕೂಡ. ಈ ಒಂದು ಉಪಾಯ ತಪ್ಪದೇ ಮಾಡಿ ಶನಿವಾರ. ಈ ಕುಂಭರಾಶಿಯವರು ನಿಮ್ಮ ಜೀವನದಲ್ಲಿ ಅಖಂಡ ಮಟ್ಟದ ರಾಜಯೋಗ ಪ್ರಾಪ್ತಿಯಾಗುತ್ತೆ. ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಸಹ ಧನ್ಯವಾದಗಳು.